ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಮ್ಮ ಕಾಂಗ್ರೆಸ್ ಪಕ್ಷದ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ 20 ಜನ ಮಂತ್ರಿಗಳನ್ನ ತಗೊಂಡಿದ್ರು. ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಯಾವುದೇ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅದರ ವಿರುದ್ಧವಾಗಿ ನಾವು ಇವತ್ತು ಬಂಗಾರಪೇಟೆಯಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸೂಕ್ತ ತಗೊಳ್ತೇವೆ. ಸಾಧ್ಯವಾಗಿ ಒಮ್ಮತ ಮೂಡಿದ್ರೆ ನಾವೆಲ್ಲ ಕೂಡ ರಾಜೀನಾಮೆ ಕೂಡ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಇವತ್ತು ನಾವು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಈ ಒಂದು ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳಿಂದ ನಮ್ಮೆಲ್ಲರ ಬಲಗೈ ಸಮುದಾಯದ ನಾಯಕರು 3 ಬಾರಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಶೀಲರಾಗಿರ್ತಕ್ಕಂಥ ಎಸ್.ಎನ್. ನಾಗಸಮ್ಮಣ್ಣವರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟು ಮಂತ್ರಿಯನ್ನಾಗಿ ಮಾಡ್ತಾರೆ ಅಂತೇಳಿ ನಾವೆಲ್ಲ ಬಲಗೈ ಸಮುದಾಯದ ಮುಖಂಡರು ಸಹ ನಾವು ನಂಬ್ಕೊಂಡಿದ್ವಿ. ಆದರೆ ಇವತ್ತು ಈ ನಮ್ಮ ಸರ್ಕಾರ ಕಾಂಗ್ರೆಸ್ನ ಹೈಕಮಾಂಡ್ ಆಗಿರ್ತಕ್ಕಂಥ ಇವತ್ತು ನಮ್ಮ ಎಸ್.ಎನ್. ನಾಗಸಮ್ಮಣ್ಣವರಿಗೆ ಇವತ್ತು ಸಚಿವ ಸ್ಥಾನ ಕೊಡೋದ್ರಲ್ಲಿ ಇವತ್ತು ಮೀನಾಮೇಷವನ್ನು ಮಾಡಿ ಇವತ್ತು ನಮ್ಮ ಜಿಲ್ಲೆಯನ್ನು ಕಡೆಗಣಿಸ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಬಲಗೈ ಸಮುದಾಯವನ್ನು ಕಡೆಗಣಿಸಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಂಗಾರಪೇಟೆಯ SC ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಆನ ಹರೀಶ್ ಆದ ನಾನು ಇವತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಇವತ್ತು SC ಸಮುದಾಯವನ್ನು ಬಲಗೈ ಸಮುದಾಯವನ್ನು ಕಡೆಗಣಿಸಿದೆ. ಆ ಒಂದು ಕಾರಣಕ್ಕಾಗಿ ನನ್ನ ಒಂದು ರಾಜೀನಾಮೆಯನ್ನು SC ಬಲಗೈ ಸಮುದಾಯದ ಮುಖಂಡನಾಗಿ ಈ ಒಂದು ಕಾಂಗ್ರೆಸ್ ಪಕ್ಷದ SC ಸಮುದಾಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡೋ ಮುಖಾಂತರವಾಗಿ ನಾನು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀನಿ ಕೇಳಲಿಕ್ಕೆ. ಡೆಲ್ಲಿಯಲ್ಲಿ ಕೂಡ ಇಲ್ಲಿಂದ ಹೋಗಿರ್ತಕ್ಕಂಥ ಮಹಾಭಾವ ಕಾರಣದ ಕೈಗಳು ಇನ್ನೊಂದು ಕಡೆ ಎಲ್ಲೋ ಬೇರೆ ಬೇರೆ ವ್ಯವಹಾರಗಳಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಇದು ನಾನು ಸ್ಪಷ್ಟವಾಗಿ ನನ್ನ ಯಾರ ಮೇಲೆ ದೂರ್ಲಿಕ್ಕೆ ಹೋಗೋದಿಲ್ಲ. ನನಗೆ ಯಾರು ನಂಬಿದ್ದೀನೋ ಅವರೇ ಮೋಸ ಮಾಡಿದ್ರು ಅಂತ ಭಾವಿಸ್ತೇನೆ. ಯಾರು ನಂಬಿದ್ರಿ ಸರ್? ಅದೆಲ್ಲ ಬೇಡ. ನಾನು ಕಳೆದ 2 ಚುನಾವಣೆಗಳು ಕೂಡ ಎಡಗೈ ಸಮುದಾಯದ KH ವೀರಪ್ಪನವರ ಎಲ್ಲ ಸಹಪಾಠಿಗಳಲ್ಲಿ ನಮಗೆ ಮಾಡಲಿಲ್ಲ. JDS ಮಾಡಿದ್ರು. ಅದು ಹೊಸ ವಿಚಾರ ಅಲ್ಲವೇ ಇಲ್ಲ. ಪ್ರತಿ ಬಾರಿ ಕೂಡ ಅವ್ರು ಗೆಲ್ಬೇಕು, ಅವ್ರ ಮಗಳು ಗೆಲ್ಬೇಕು, ಅವ್ರಿಗೆ ಬಲಗೈ ಸಮಯದ ಓಟ್ ತಗೊಂಡು ಗೆಲ್ಲಬೇಕು. ಅಲ್ಲಿ ಹೋಗಿ ನಮ್ಗೆ ಲೆಫ್ಟ್ ಕೋಟ ಅಂತ ಚಲಾಯಿಸ್ಬೇಕು. ಇದು ಅವ್ರ ಅಜೆಂಡಾ. ನಾವು ಕೂಡ ಅವರಿಗೆ ಮತ ಹಾಕ್ತೀವಿ, ಗೆಲ್ಲಿಸ್ತೀವಿ. ನಮ್ಮಲ್ಲಿ ಕಳೆದ 25 ವರ್ಷಗಳ ಕಾಲ ನಾವು ಲೆಫ್ಟು ರೈಟು ಅಂತ ನೋಡಿಲ್ಲ. ಎರಡು ಒಂದಂತೆ ನಾವು ಸ್ಟ್ರೈಟ್ ಆಗಿ ಹೋಗ್ತಾ ಇದ್ವಿ. ಆ ಲೆಫ್ಟ್ ಊಟಕ್ಕಿದ್ದೀವ್ರಿ ಅಲ್ಲ ಸಾಹೇಬ್ರಿ ಅಲ್ವಾ? ಹಂಗಾಗಿ ನಾನು ಮಾಡಿದ್ರು ಆ ತಪ್ಪನ್ನು ಅನುಭವಿಸ್ತೀನಿ, ಅವ್ರು ಮಾಡೋದು ಅನುಭವಿಸ್ತಾರೆ. ಯಾರ್ಯಾರು ಮಾಡಿದ್ದಾರೆ ಆ ಪ್ರತಿಫಲ ಇವತ್ತು ನಾವು ಚೆನ್ನಾಗಿರ್ಬೋದು, ಒಂದ್ ದಿವಸ ಖಂಡಿತ ಅನುಭವಿಸ್ತಾರೆ ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಇರ್ತಾರೆ. ಇನ್ನೇನಿರುತ್ತೆ ನೋಡಿ, ನಮಗೆ ಸ್ವಂತಕ್ಕೆ ನನಗಾಗ್ಲಿ, ನಂಜೇಗೌಡರಿಗಾಗ್ಲಿ, ಕೊತ್ತೂರು ಮಂಜುಗಾಗ್ಲಿ, ಅನಿಲ್ ಕುಮಾರ್ಗಾಗ್ಲಿ, ನಜೀರ್ ಅಹಮದ್ ಆಗ್ಲಿ, ಸುಬ್ಬಾರೆಡ್ಡಿ ಅವ್ರಿಗಾಗ್ಲಿ ಊಟಕ್ಕೆ ಕಾಸಿಗೆ ಬೇಕು ಅಂತ ರಾಜಕಾರಣ ಮಾಡ್ತಾ ಇಲ್ಲ. ನಮ್ಗೆಲ್ಲರೂ ಕೂಡ ಒಂದು ಡ್ರೀಮ್ ಇದೆ, ನನ್ನದು ನನ್ನ ಮನೆ ನನ್ನ ಜಿಲ್ಲೆ ಅಂತ. ಆ ಜಿಲ್ಲೆಗೆ ನಮಗೆ ಅವಕಾಶ ಕೊಟ್ಟಾಗ, ನಮ್ಮ ಜಿಲ್ಲೆಯವರಿಗೆ ಅವಕಾಶ ಕೊಟ್ಟಾಗ ನಾವು ಇದೆಲ್ಲ ಮಾಡಿ ತೋರಿಸ್ಬೋದು ಅಂತ ಪ್ರಯತ್ನ ಮಾಡ್ತೀವಿ. ಆಯಾಸ ಇಟ್ಕೊಂಡಿದ್ದವರು ನೀವು ಆಯಾಸಿಗೆ ಮಂಡಚ್ಬಿಟ್ರಿ. ಕಳೆದ ಬಾರಿಯೂ ಕೊಡ್ಲಿಲ್ಲ. ಕಳೆದ ಬಾರಿ ಇದ್ದಂತ ಗೌರವಾಯುತ ಸುರೇಶ್ ಅವರು ಹಾರ್ಟ್ ಕೊಟ್ಟು ಲೆಕ್ಕಕ್ಕಿಲ್ಲ, ಆಸಕ್ತಿ ಸೀಮಿತ ಆಗ್ಬಿಟ್ರು. ಅವರು ಬಂದಾಗ ಎಲ್ಲ ಒಂದೊಂದು ತಾಲೂಕಿಗೆ ಪುರುಷರು ಗ್ರಾಂಟ್ ಕೊಡ್ತಿದ್ ಬರೆಸ್ಬಿಟ್ರು, 100 ರೂಪಾಯಿ ಕೊಡ್ಲಿಲ್ಲ. ಇಷ್ಟೇ ಅಲ್ಲ, ಮನೆ ಬರ ಇಲ್ಲ ಉಸ್ತುವಾರಿ ಅಂತೇಳಿ ನಾವು ಕೂಡ ಯಾರು ಬಾಯಿ ಬಿಚ್ಚಿಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ಬಹಳ ಹತ್ರದಲ್ಲಿದ್ರು, ಅದಕ್ಕೋಸ್ಕರ ಯಾರು ಅವ್ರು ಕೇಳ್ತಾ ಇರ್ಲಿಲ್ಲ. ಇದು ಆಗ್ಬಾರ್ದು, ಜಿಲ್ಲೆಯವರೇ ಆದ್ರೆ ಜಿಲ್ಲೆ ಅಭಿವೃದ್ಧಿ ಸಹಕಾರಿಯಾಗುತ್ತೆ ಅಂತ ಬಯಸಿದ್ವಿ. ಅದೇ ಹಾಕಿಲ್ಲ. ಇನ್ನೇನು ನಮ್ಮನ್ನು ಸಮಾಧಾನ ಮಾಡ್ತಿದ್ ನೀವು ನಮ್ಮನ್ನು ಸಮಾಧಾನ ಮಾಡ್ಬೋದು, ಜನರ ಸಮಾಧಾನ ಮಾಡಿ ಆಗೋದಿಲ್ಲ. ವಿಶೇಷವಾಗಿ ಇವತ್ತು ನೀವು ಪತ್ರಕರ್ತ ಹೇಳಿ ಗೋವಾ ಜನ ರೋಚಿಗಿದ್ದಾರೆ ಇದ್ದಿಲ್ವಾ? ಇಟ್ಟಿದ್ದಾರೆ. ಒಂದ್ ಸಮುದಾಯ ಅಲ್ಲ, ಎಲ್ಲಾ ಸಮುದಾಯದವರು ಕೂಡ ನಮಗೆ ಈ ಮೋಸ ಮಾಡಿದ್ರು, ನಮ್ಮ ಜಿಲ್ಲೆಯವನ್ನ ಹೆಸರನ್ನು ಮಾಡ್ಲಿಲ್ಲ ಅನ್ನೋ ಎಲ್ಲರಿಗೂ ಇದ್ದೇ ಇದೆ. ಇದು ಯಾವ ರೀತಿ ಸ್ಪಾಟ್ಗಳು ಹೇಳಕ್ಕಾಗಲ್ಲ, ಕಾದ್ ನೋಡೋಣ. ಕೋಲಾರ ಜಿಲ್ಲೆಗೆ
ಬಹಳ ವರ್ಷಗಳ ನಂತರ ಸಚಿವ ಸ್ಥಾನ ಕೊಡ್ತಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಿಗುತ್ತೆ ಅಂತ ಹೇಳಿ ನಾವೆಲ್ಲ ಶಾಸಕರು ಬಹಳ ನಿರೀಕ್ಷೆಯನ್ನು ಕಾದ್ವಿ. ನಿಜಕ್ಕೂ ಇವತ್ತು ಕೋಲಾರ ಜಿಲ್ಲೆಗೆ ದೊಡ್ಡ ಆಘಾತ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ವರ್ಷದ ಕಾಲ ಏನು ಸಚಿವರಾಗಿ ಮಾಡ್ಲಿಕ್ಕೆ ಬಂದ್ರು ಅವೆಲ್ಲ ಟೂರಿಂಗ್ ಟ್ಯಾಕ್ಸ್ ಇದ್ದಂಗೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾವುದೇ ಗಮನವನ್ನು ಹರಿಸಿರ್ಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲೆ ಶಾಸಕರಾಗಿರ್ತಕ್ಕಂಥ ಮಾಲ್ದೂರಿನ ನಂಜೇಗೌಡರು, ಕೋಲಾರದ ಕೊತ್ತೂರು ಮಂಜುನಾಥ್ ಅವರು, ಚಿಕ್ಕಬಳ್ಳಾಪುರ ಕೋಲಾರ MLC ಅನಿಲ್ ಕುಮಾರ್ ಅವರು, ನಜೀರ್ ಅಹಮದ್ ಅವರು, ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಈ ಬಾರಿ ಕೋಲಾರಕ್ಕೆ ಒಂದು ಸಚಿವರನ್ನು ಕೊಡಬೇಕು ಅನ್ನೋ ಮತವನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ, ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣ ಅವರು, ಇವರೆಲ್ಲರ ಬಳಿಗೆ ನಮ್ಮ ಒತ್ತಾಯವನ್ನ ಮನವಿಯನ್ನ ಮಾಡಿದ್ವಿ. ನಮಗೂ ಭರವಸೆ ಇತ್ತು, ಅವರೆಲ್ಲ ಕೂಡ ಕಳೆದ ಬಾರಿ ನಿಮ್ ಜಿಲ್ಲೆಗೆ ಮೋಸ ಆಗಿದೆ, ಈ ಬಾರಿ ಅವಕಾಶ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ನಿನ್ನೆ ಬೆಳಗಿನವರೆಗೂ ಆಶಾದಾಯಕವಾಗಿದ್ವಿ. ಕನಿಷ್ಠ ಪಕ್ಷ ಇಷ್ಟು ವರ್ಷಗಳ ನಂತರ ಕೋಲಾರ ಜಿಲ್ಲೆಯ ಸ್ಥಳೀಯರಿಗೆ ಅವಕಾಶ ಸಿಗ್ತಾ ಇದೆ, ಈ ಬಾರಿ ಆದ್ರೂ ಕೂಡ ಜಿಲ್ಲೆಯ ಜನತೆ ಅಭಿವೃದ್ಧಿಯನ್ನು ಕಾಣಬಹುದು ಅನ್ನೋ ಆಸೆಯಿಂದ ಇದ್ವಿ. ಆದರೆ ಏನಾಯ್ತೋ ಗೊತ್ತಿಲ್ಲ. ಇವತ್ತು ನಮ್ಮ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಮತ್ತು ಸಿದ್ದರಾಮಣ್ಣ ಅವರು ನಮ್ಮ ಜಿಲ್ಲೆಗೆ ಬಹಳ ದೊಡ್ಡ ಅನ್ಯಾಯವನ್ನ ಇವತ್ತು ಮಾಡಿ ನಮ್ಮ ಜಿಲ್ಲೆಯ ಜನತೆಗೆ ದೊಡ್ಡ ಮೋಸವನ್ನ ಮಾಡಿದ್ದಾರೆ ಇವತ್ತು. ಯಾಕಂದ್ರೆ ಇಲ್ಲಿ ನಾವಿನ್ನೂ ಹೇಳ್ತಾ ಬರ್ತಾ ಇದ್ವಿ, ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಭಾರತ ದೇಶದಲ್ಲಿ 2ನೇ ಹೆಚ್ಚು ಬಲಗೈ ಸಮುದಾಯ ಹೊಂದಿರತಕ್ಕಂಥ ಜಿಲ್ಲೆ ಕೋಲಾರ. ಈ ಕೋಲಾರಕ್ಕೆ ಹಿಂದೆ 65 ವರ್ಷಗಳ ಹಿಂದೆ ಚೆನ್ನಯ್ಯನವರು ಮಂತ್ರಿ ಆದ ಮೇಲೆ ಇದುವರೆಗೂ ಆ ಸಮುದಾಯಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಈ ಬಾರಿ ಸಿಗುತ್ತೆ ಅನ್ನೋ ಒಂದು ಉತ್ಸಾಹದಲ್ಲಿ ಏನಾದ್ರೂ ಕೂಡ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು. ಈ ಜಿಲ್ಲೆ ಬೆಂಗಳೂರಿಗೆ ಹತ್ತಿರವಾಗಿದ್ದರೂ ಕೂಡ ದೊಡ್ಡ ಹಳ್ಳಿ ಅಂತಿದೆ, ನಮ್ಮಲ್ಲಿ ಯಾವುದೇ ಕೂಡ ಹೆಚ್ಚಿನ ಸೌಲಭ್ಯಗಳು ಆಗ್ತಾ ಇಲ್ಲ, ಅವೆಲ್ಲವನ್ನು ಮಾಡಿ ಒಂದು ಮಾದರಿ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರಿಗೆ ನನಗೆ ಬಹಳ ದೊಡ್ಡ ಆಸೆ ಇತ್ತು. ಜಿಲ್ಲೆ ಜನ ಕೂಡ ನಿರೀಕ್ಷೆ ಮಾಡಿದ್ರು, SN ನಾರಾಯಣಸ್ವಾಮಿ ಅವರು ಮಂತ್ರಿ ಆದ್ರೆ ಏನಾದ್ರೂ ಕೂಡ ಡಿಫರೆಂಟ್ ಆಗಿ ಮಾಡ್ತಾರೆ ಈ ಜನಕ್ಕೆ ಭಾಗಕ್ಕೆ ಅನ್ನೋ ಆಸೆ ಇತ್ತು. ಇವೆಲ್ಲದೂ ಕೂಡ ಇವತ್ತು ಹೈಕಮಾಂಡು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ತಣ್ಣೀರನ್ನು ಹಾಕಿರ್ತಕ್ಕಂಥದ್ದು ಬಹಳ ನೋವಾಗಿದೆ. ನನ್ನೊಬ್ಬನ ನೋವಲ್ಲ, ಇದು ಹಿಂದೆ ನನ್ನ ಮಂತ್ರಿಗೆ ತಪ್ಪಿಸ್ಲಿಕ್ಕೆ ಯಾರೆಲ್ಲ ಮಹಾನುಭಾವರು ಈ ಜಿಲ್ಲೆಯಲ್ಲಿ ಸಂಸದರಾಗಿ ಮಂತ್ರಿಗಳಾಗಿ ಯಾರೆಲ್ಲ ಅನುಭವಿಸಿದ್ದಾರೆ, ಅವ್ರ ಪಾಪ ಅಡ್ಡಗಾಲದ ಕಡೆ ಹಾಕಿದ್ರು. ಸಂತೋಷ, ಅವ್ರು ಚೆನ್ನಾಗಿರ್ಲಿ. ಆದ್ರೆ ನಿಮ್ಮನ್ನ ಈ ಜನ ಶಾಪ ನಿಮ್ಮ ತಟ್ಟೆ ಬಿಡೋದಿಲ್ಲ. ತಟ್ಟದೆ. ಜನರನ್ನು ನೀವು 30 ವರ್ಷಗಳ ಕಾಲ ಬಳಸ್ಕೊಂಡ್ರಿ, ರಾಜಕೀಯವಾಗಿ ಬೆಳೆದ್ರಿ. ಇವತ್ತು ಅದೇ ಸಮುದಾಯವನ್ನ ತುಡಿತಾ ಬರ್ತಾ ಇದ್ದೀರಿ. ಇವತ್ತು ಅದನ್ನು ಮುಂದುವರಿದ ಭಾಗ ಇದು. ಆದರೂ ಕೂಡ ಇವತ್ತು ಹೇಳ್ತೇನೆ, ನಾವ್ಯಾರೂ ಕೂಡ ನೀವು ಮಂತ್ರಿ ಮಾಡಲಿಲ್ಲ ಅಂತ ತಿಳೋದಿಲ್ಲ. ನಾವು ನಾಳೆ ಸಭೆ ಸೇರ್ತಾ ಇದ್ದೀವಿ. ಈ 2 ಜಿಲ್ಲೆಯ ಶಾಸಕರು ಸುಬ್ಬಾರೆಡ್ಡಿ, ನಾನು, ಸುಧಾಕರ್ ಅವರು, ಕೊತ್ತೂರು ಮಂಜುನಾಥ್ ಅವರು, MLC ಅನಿಲ್ ಕುಮಾರ್ ಅವರು, ನಜೀರ್ ಅಹಮದ್ ಅವರು, ಮಂಜೇಗೌಡರು, ನಾವೆಲ್ಲ ಸಭೆ ಸೇರ್ತಾ ಇದ್ದೀವಿ. ತೀರ್ಮಾನ ತಗೊಳ್ತೀವಿ. ನಮ್ಮ ಜಿಲ್ಲೆಯನ್ನ ಯಾಕೆ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ, ಯಾಕೆ ಕಡೆಗಣಿಸ್ತೀರಿ? ನೀವು ಚುನಾವಣೆಗೆ ಬಂದಾಗ ಕುರುಡುಮಲೆ ಜ್ಞಾಪಕ ಬರ್ತದೆ, ದೇವಮಲೆ ಜ್ಞಾಪಕ ಬರ್ತದೆ. ಇಲ್ಲಿ ಬರ್ತೀರಿ, ಪೂಜೆ ಮಾಡ್ತೀರಿ, ಅಧಿಕಾರಕ್ಕೆ ಬಂದ ಮೇಲೆ ಕೋಲಾರನ ನೀವು ದೂರ ಇಡ್ತೀರಿ. ಇದು ಎಷ್ಟು ಮಟ್ಟಕ್ಕೆ ಸರಿ ನಿಮಗೆ? ನಾವೇನ್ ದ್ರೋಹ ಮಾಡಿದೀವಿ? ನಮ್ಮ ಜನ ಏನ್ ದ್ರೋಹ ಮಾಡಿದ್ರು? ಇವತ್ತು ನಾವು ಹಿಂದೆ ಬಂದಂತ ಎಲ್ಲ ಯೋಜನೆಗಳು, KC ವ್ಯಾಲಿ, ಎತ್ತಿನ ಹೊಳೆ, ಇವೆಲ್ಲವೂ ಕೂಡ ಇವತ್ತು ಹಾಳಾಗಿ ಹೋಗಿದ್ದಾವೆ. ಇಲ್ಲಿ ಕೇಳೋರ್ ಗತಿಲ್ದ ಆಗಿದೆ. ಜಿಲ್ಲೆಯ ಚಿಕ್ಕ ಇರ್ತಕ್ಕಂಥವರು ಬೆಂಗಳೂರಿನ ಟೂರಿಂಗ್ ಹೆಸರು ಬರ್ತಾರೆ ಹೋಗ್ತಾರೆ. ಹಾಗಾಗಿ ನಮ್ಮ ಜನಕ್ಕೆ ಖಂಡಿತವಾಗಿ ಕೂಡ 2 ಜಿಲ್ಲೆಗೆ ನೀವು ಮೋಸ ಮಾಡಿದ್ದೀರಿ. ಒಂದು ಜಿಲ್ಲೆಗೆ ಉದ್ದೇಶಪೂರ್ವಕವಾಗಿ, ಮಂಡ್ಯ ಜಿಲ್ಲೆಗೆ ಯಾವ ಭಾಗದಲ್ಲಿ ಇವತ್ತು ಮಂಡ್ಯ ನೀವೇ ಇದ್ದೀರಿ, ರಾಮನಗರ ನೀವೇ ಮುಖ್ಯಮಂತ್ರಿಗಳಿದ್ದೀರಿ.
ನೀವು ಮುಖ್ಯಮಂತ್ರಿಗಳು, ನಿಮ್ಮ ಪಕ್ಕದಲ್ಲಿ ಮಂಡ್ಯಗೆ 2 ಮಂತ್ರಿಗಳು, ಆ ಪಕ್ಕದಲ್ಲಿ ಮಾಗಡಿಗೆ ಒಬ್ಬ ಮಂತ್ರಿ, ಇದಾದ ನಂತರ ಆ ಸಿದ್ದರಾಮಣ್ಣ ಮಗ ಅವನ ಪಕ್ಕದಲ್ಲಿ ಮಂತ್ರಿ, ಚಾಮರಾಜನಗರ ಮಂತ್ರಿ. ಇಷ್ಟೆಲ್ಲ ನಿಮ್ಮ ಜಿಲ್ಲೆ 2 ಜನ ಮಾಡ್ಕೊಳ್ತಾರಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತಕ್ಕಂತ ಕೋಲಾರ ಜಿಲ್ಲೆ, ವಿಶೇಷವಾಗಿ ಕಳೆದ 50 ವರ್ಷಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ ಮತ ಆಗತಕ್ಕಂತ ಸಮುದಾಯಗಳು ಜನ ಇರ್ತಕ್ಕಂಥ ಭಾಗಕ್ಕೆ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರಬಹುದು, ನಾವು ಎಲ್ಲ ನಮ್ಮ ಹೈಕಮಾಂಡ್ ಆದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ, ಹಾಲಿ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಎಐಸಿಸಿನ ಪ್ರಧಾನ ಕಾರ್ಯದರ್ಶಿಗಳಾದ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜಿವಾಲಾ ಅವರಿಗೆ ನಮ್ಮ ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ಬೇಕಂದ್ಬಿಟ್ಟು ಒಂದು ಮನವಿ ಸಹ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು, ಕೋಲಾರ್ನ ಮಂಜುನಾಥ್ ಅವರು ಇರ್ಬೋದು, ಮಾಲೂರ್ನ ನಂಜೇಗೌಡರು ಇರ್ಬೋದು, ಕೆಜಿಎಫ್ನ ರೂಪಾ ಇರ್ಬೋದು, ಮತ್ತು MLCಗಳಾದ ಅನಿಲ್ ಕುಮಾರ್ ಮತ್ತು ನಜೀರ್ ಅಹಮದ್ ಅವರು, ಮತ್ತು ಮುಲ್ಬಾಗಿಲಿನ ಕಾಂಗ್ರೆಸ್ನ ಅಭ್ಯರ್ಥಿಯಾದ ಆದಿನಾರಾಯಣ್ ಅವರು, ಇವನ್ನೆಲ್ಲ ಒಳಗೊಂಡ ಒಂದು ಕಮಿಟಿ ನಾವು ಹೋಗಿ ನಮ್ಮ ಶಾಸಕರಿಗೆ, ಮೊದಲಾಗಿ ಅವರು ಎಸ್.ಎನ್. ನಾರಾಯಣ ಸ್ವಾಮಿ ಅವರು 3 ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಸಮುದಾಯ 7 ಲಕ್ಷ ಜನ ಇದ್ದಾರೆ, ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು. ಅದಿಲ್ಲ ಅಂದ್ರೆ ಕೊತ್ತೂರು ಮಂಜಣ್ಣ ಅವರಿಗೆ ಇಲ್ಲ ನಂಜೇಗೌಡರಿಗೆ ಕೊಡ್ಬೇಕು ಅಂದ್ಬಿಟ್ಟು ಒಂದು ಮನವಿಯನ್ನ ನಾವು ಹೈಕಮಾಂಡ್ಗೆ ಮಾಡಿದ್ವಿ. ಆದ್ರೆ ಇವತ್ತು ಏನು ಮಂತ್ರಿಮಂಡಲ ವಿಸ್ತೀರ್ಣ ಆಗಿದೆ, ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ, ಏನು ಕೋಲಾರನ ಅವಿಭಾವಿತ ಜಿಲ್ಲೆಯಲ್ಲಿ ಅನ್ಯಾಯ ಆಗಿದೆ ನಮಗೆ. ಇದರ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ನಾವಿವತ್ತು ನಮ್ಮ ಶಾಸಕರನ್ನ ಒಳಗೊಂಡಂಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಕಾಂಗ್ರೆಸ್ ಶಾಸಕರನ್ನ ಒಳಗೊಂಡು ಅವರೆಲ್ಲರೂ ಸೇರಿ 7 ಜನ ಏನು ಗೆದ್ದಿದ್ದಾರೆ ಕಾಂಗ್ರೆಸ್ ಶಾಸಕರು, ಅವರೆಲ್ಲ ರಿಸೈನ್ ಮಾಡಬೇಕು. ಅವರ ಜೊತೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಜನಪ್ರತಿನಿಧಿಗಳು ಮತ್ತು ಎಲೆಕ್ಟೆಡ್ ಮೆಂಬರ್ಸ್ ನಾವು ಯಾರಿದ್ದೀವಿ ಎಲ್ಲರೂ ಅವ್ರ ಜೊತೆಗೆ ಸಹಕಾರ ಕೊಡ್ತೀವಿ. ಅವ್ರು ಏನೇ ನಿರ್ಧಾರ ತಗೊಂಡ್ರು ಅವ್ರ ಜೊತೆಲಿ ನಾವೆಲ್ಲ ಇರ್ತೀವಿ ಅಂದ್ಬಿಟ್ಟು ಇವತ್ತು ನಾವು ಘಂಟಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಂಗಾಗೋಗಿದೆ. ನಾವು ನಮ್ಮ ರಮೇಶ್ ಕುಮಾರ್, ಶ್ರೀನಿವಾಸಪುರದ ಶಾಸಕರಾದ ರಮೇಶ್ ಕುಮಾರ್ ಅವ್ರನ್ನ ಬಿಟ್ಟ ಮೇಲೆ ತಿರ್ಗಾ ಕಾಂಗ್ರೆಸ್ದಲ್ಲಿ ಯಾರೂ ಸಚಿವರಾಗಿಲ್ಲ. ನಮ್ಮ ಜಿಲ್ಲೆಯವರು ಯಾರು ಸಚಿವರಾಗಿಲ್ಲ. ಬೇರೆ ಜಿಲ್ಲೆಯಿಂದ ತಗೊಂಡ್ಬಂದು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನ ಮಾಡ್ತಾ ಇದ್ದಾರೆ. ಅದರಿಂದ ನಾವು ನಮ್ಮ ಜಿಲ್ಲೆಗೆ, ನಮ್ಮ ಜಿಲ್ಲೆಯ ಶಾಸಕರನ್ನೇ ಆಯ್ಕೆ ಮಾಡಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಅವ್ರನ್ನೇ ಜಿಲ್ಲಾ ಮಂತ್ರಿ ಮಾಡ್ಬೇಕಂದ್ಬಿಟ್ಟು ಇವಾಗಲೇ ನಾವು ಮನವಿಯನ್ನ ಮಾಡಿದ್ದೀವಿ. ನಾನು ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವಿ ಮಾಡ್ಕೊಂತೀವಿ. ಏನು ಇವತ್ತು ನೀವು ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಅಕಾಮಡೇಟ್ ಮಾಡಿದ್ದೀರಾ, ಅದೇ ತರ ನಮ್ಮ ಜಿಲ್ಲೆಯ ಶಾಸಕರು ಒಬ್ಬರಿಗೆ, ಅದರಲ್ಲೂ ಮೊದಲಿಗೆ ಎಸ್.ಎನ್. ನಾರಾಯಣ ಸ್ವಾಮಿ ಅವ್ರನ್ನ ಮತ್ತು ಇಲ್ಲ ಮಂಜು ಇಲ್ಲ ನಂಜೇಗೌಡರನ್ನ ಸಚಿವರಾಗಿ ಮಾಡ್ಬೇಕಂದ್ಬಿಟ್ಟು ನಾವು ಮನವಿಯನ್ನ ಮಾಡ್ತಾ ಇದ್ವಿ. ಎಲ್ಲರೂ ಶಾಸಕರನ್ನ ನಾವು ಹೇಳ್ತಾ ಇದೀವಿ, ರಿಸೈನ್ ಮಾಡೋಣ, ನಡಿ ಸಾಮೂಹಿಕವಾಗಿ ರಿಸೈನ್ ಮಾಡೋಣ ಅಂತ ಹೇಳಿದ್ವಿ. ಈ ಒಂದು ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳಿಂದ ನಮ್ಮೆಲ್ಲರ ಬಲಗೈ ಸಮುದಾಯದ ನಾಯಕರು 3 ಬಾರಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಶೀಲರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟು ಮಂತ್ರಿಯನ್ನಾಗಿ ಮಾಡ್ತಾರೆ ಅಂತೇಳಿ ನಾವೆಲ್ಲ ಬಲಗೈ ಸಮುದಾಯದ ಮುಖಂಡರು ಸಹ ನಾವು ನಂಬ್ಕೊಂಡಿದ್ವಿ. ಆದರೆ ಇವತ್ತು ಈ ನಮ್ಮ ಸರ್ಕಾರ, ಕಾಂಗ್ರೆಸ್ನ ಹೈಕಮಾಂಡ್ ಆಗಿರ್ತಕ್ಕಂಥ ಇವತ್ತು ನಮ್ಮ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಇವತ್ತು ಸಚಿವ ಸ್ಥಾನ ಕೊಡೋದ್ರಲ್ಲಿ ಇವತ್ತು ಮೀನಾಮೇಷವನ್ನು ಮಾಡಿ ಇವತ್ತು ನಮ್ಮ ಜಿಲ್ಲೆಯನ್ನು ಕಡೆಗಣಿಸ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಬಲಗೈ ಸಮುದಾಯವನ್ನು ಕಡೆಗಣಿಸಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಂಗಾರಪೇಟೆಯ SC ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಆನ ಹರೀಶ್ ಆದ ನಾನು ಇವತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಇವತ್ತು SC ಸಮುದಾಯವನ್ನು, ಬಲಗೈ ಸಮುದಾಯವನ್ನು ಕಡೆಗಣಿಸಿದೆ, ಆ ಒಂದು ಕಾರಣಕ್ಕಾಗಿ ನನ್ನ ಒಂದು ರಾಜೀನಾಮೆಯನ್ನು SC ಬಲಗೈ ಸಮುದಾಯದ ಮುಖಂಡನಾಗಿ ಈ ಒಂದು ಕಾಂಗ್ರೆಸ್ ಪಕ್ಷದ SC ಸಮುದಾಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡೋ ಮುಖಾಂತರವಾಗಿ ನಾನು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀನಿ, ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಈ ಒಂದು
ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ನಮ್ಮ ಕೋಲಾರ ಜಿಲ್ಲೆ. ಯಾಕಂದರೆ 6 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಬಲಗೈ ಸಮುದಾಯವನ್ನು ಇವತ್ತು ಏಕಾಏಕಿ ಇವತ್ತು ಕಡೆಗಣಿಸಿರ್ತಕ್ಕಂಥ ಬಹಳಷ್ಟು ಬಲಗೈ ಸಮುದಾಯಕ್ಕೆ, SC ಸಮುದಾಯಕ್ಕೆ ನೋವನ್ನು ಉಂಟು ಮಾಡಿದೆ. ಆ ಒಂದು ಕಾರಣದಿಂದಾಗಿ ನನ್ನ ಒಂದು ರಾಜೀನಾಮೆಯನ್ನು ಹೈಕಮಾಂಡ್ಗೆ ನಾವು ಸಲ್ಲಿಸ್ತಾ ಇದ್ದೇನೆ. ಈ ಒಂದು SC ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಹ ನಾನು ಇವತ್ತು ಕೊಡ್ತಾ ಇದ್ದೇನೆ ಬಂಧುಗಳೇ. ಕಾರಣಕ್ಕೆ ಇವತ್ತು ಜಿಲ್ಲೆಯಲ್ಲಿ 4 ಜನ ಶಾಸಕರು ಏನಿರ್ತಾರೋ ಎಲ್ಲರೂ ಅರ್ಹರಿದ್ರು, ಆದರೆ ಯಾರಿಗೂ ಸಹ ಕೊಟ್ಟಿಲ್ಲ. ಅದರಲ್ಲಿ ಪ್ರಮುಖವಾಗಿ ಬಲಗೈ ಸಮುದಾಯದಲ್ಲಿ ಶಾಸಕರಾಗಿದ್ದ SN ನಾಗಸಮ್ಮಣ್ಣನವರು ಕಳೆದ 3 ಬಾರಿ ಇವತ್ತು ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗಗಳಲ್ಲಿ ಧೀಮಂತ ನಾಯಕರು ಅಂತ ಇವತ್ತು ಬಲಗೈ ಸಮುದಾಯದ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು SN ನಾಗಸಮ್ಮಣ್ಣವರು ಮಾತ್ರ. ಹಾಗಾಗಿ ಅವ್ರಿಗೆ ಇವತ್ತು ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಟ್ಟಿಲ್ಲ. ಆ ಒಂದು ಕಾರಣಕ್ಕಾಗಿ ನಮ್ಮ ಎಲ್ಲ ಏನು ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್ಗಳಿದೆಯಾ ಆ ಒಂದು ಮುಂಚೂಣಿ ನಾಯಕದಲ್ಲಿರ್ತಕ್ಕಂಥ SC ಬ್ಲಾಕ್ ಕಾಂಗ್ರೆಸ್ಗೆ ಇವತ್ತು ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. ಖಂಡಿತವಾಗ್ಲೂ ಇವತ್ತು 5 ಲಕ್ಷ ಜನ ನಾವು ಇವತ್ತು ಕೋಲಾರ ಜಿಲ್ಲೆಗೆ ಹೇಳ್ಬೇಕಂತ ಹೇಳಿದ್ರೆ ಸರಿಸುಮಾರು 4 ಲಕ್ಷ ಜನ ಇವತ್ತು SC ಪಾಪ್ಯುಲೇಷನ್ ಇದೆ. ಈಗಾಗಲೇ ಭಾರತ ದೇಶದಲ್ಲಿ 2ನೇ ಸ್ಥಾನ SC ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಇವತ್ತು SCಗಳನ್ನು ಒಂದು ಪರಿಶಿಷ್ಟ ಜಾತಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಕಡೆಗಣಿಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದರ ಪಾಠವನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಸಹ ಕಾಣಲಿಕ್ಕೆ ತಾವು ಕಾಯಬೇಕು ಅಂತೇಳಿ ಈ ಒಂದು ಮುಖಾಂತರ ನಾವು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೇವೆ. ಪ್ರತಿ ಬಾರಿನೂ ಹೊರಗಡೆಯವರಿಗೆ ಖಂಡಿತವಾಗ್ಲೂ ಪ್ರತಿ ಚುನಾವಣೆಗಳಲ್ಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಭಾಗದಿಂದ ಹೆಚ್ಚು ಓಟ್ಗಳನ್ನು ಕೊಟ್ಟು ಇವತ್ತು ನಾವು ಶಾಸಕರನ್ನಾಗಿ ಮಾಡ್ತಾ ಇದ್ದೇವೆ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷ ಕೋಲಾರ ಜಿಲ್ಲೆಯನ್ನು ಕಡೆಗಣನೆ ಮಾಡ್ತಾ ಇದೆ. ಅಂದರೆ ಇದ್ರ ಹಿಂದುಗಡೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅಂತೇಳಿ ನಾವು ಬಲವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈಗಾಗಲೇ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ, ಅದನ್ನು ಪದೇ ಪದೇ ನಾವು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಇದ್ರ ಹಿಂದ್ಗಡೆ ಬಲವಾಗಿ ಈ ಒಂದು ಜಿಲ್ಲೆಗೆ ಕೊಡಬಾರ್ದು, ಬಲಗೈ ಸಮುದಾಯಕ್ಕೆ ಇಲ್ಲಿ ಕೊಡಬಾರ್ದು ಅಂತೇಳಿ ಕಾಣದ ಕೈಗಳು ಇವತ್ತು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿ ಇದನ್ನ ನಿಲ್ಲಿಸಿದ್ದಾರೆ ಅಂತೇಳಿ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ, ನಮ್ಮ ಬಲಗೈ ಸಮುದಾಯದ ಎಲ್ಲ ಮುಖಂಡರ ಒಂದು ವಾದ ಕೂಡ ಇದಾಗಿದೆ ಮುಂದೆ.